ಸಹಿ ಜಿಜಿಗೆ ಹೋಗೋಣ ನಾವು ದೇವಸ್ಥಾನಕ್ಕೆ ಹೊರಡೋಣ. ನಾನು ಇವತ್ತು ನನ್ನ ಮಗನ್ನ ಕರ್ಕೊಂಡು ಇಸ್ಕಾನ್ ಟೆಂಪಲ್ಗೆ ಹೋಗ್ಬರೋಣ ಅಂತ ಹೇಳಿ ಹೊರಟಿದ್ವಿ. ಸೊ ಲಾಸ್ಟ್ ವೀಕಿಂದ ಅವ್ನು ಹೊರಗಡೆ ಎಲ್ಲೂ ಕರ್ಕೊಂಡೇ ಹೋಗಲಿಲ್ಲ. ನನ್ನ ಮಾಮನ ಮಗಳು ಬಂದಿದ್ಲು, ಅವಳ ಜೊತೆ ಹೊರಗಡೆ ಹೋದೆ. ಹಾಸ್ಪಿಟಲಿಗೆ ಹೋಗೋದಿತ್ತು ಅಂದ್ಬಿಟ್ಟು ಇವನನ್ನು ನಾನು ಕರ್ಕೊಂಡು ಹೋಗಲಿಲ್ಲ. ಸೊ ಇವತ್ತು ಶುಕ್ರವಾರ ವ್ಲಾಗ್ ಆಗಿರೋದ್ರಿಂದ ಟೆಂಪಲ್ಗೂ ಕೂಡ ಹೋಗಬೇಕಾಗಿತ್ತು. ಹಂಗೆ ಟೆಂಪಲ್ಗೂ ಹೋದಂಗೆ ಆಗುತ್ತೆ, ಅವನು ಕೂಡ ಹೊರಗಡೆ ಕರ್ಕೊಂಡು ಹೋದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಟ್ವಿ. ಮೆಟ್ರೋ ಮತ್ತು ಬಸ್ಸು ಎರಡೂ ಕೂಡ ಅನುಕೂಲ ಇದೆ ಇಸ್ಕಾನ್ ಟೆಂಪಲಿಗೆ ಬರೋದಕ್ಕೆ. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ನಮಗೆ ಸ್ಲಿಪ್ಪರ್ಸ್ ಎಲ್ಲ ಬಿಡೋದಕ್ಕೆ ಅಂತ ಹೇಳಿ ಮಾಡಿರೋದು ಸ್ಪೇಸು. ಡ್ರಿಂಕಿಂಗ್ ವಾಟರ್ ಕೂಡ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಪ್ಯೂರಿಫೈ ಆಗಿರೋದು. ಬ್ಯಾಗೇಜಸ್ ಎಲ್ಲ ಇದ್ದರೆ ಎಕ್ಸ್ಟ್ರಾ ಅವರು ಇಲ್ಲೇ ನಮಗೆ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕೊಡ್ತಾರೆ. ನಾನು ನನ್ನ ಮಗ ಇಬ್ಬರು ಇದ್ವಲ್ಲ, ಒಂದು ಜೋಡಿಗೆ ₹5 ಟಿಕೆಟ್. ಅದು ಶೂಸ್ ಎಲ್ಲ ಅಂದರೆ ಸ್ಲಿಪ್ಪರ್ಸ್ ಎಲ್ಲ ಇಡೋದಕ್ಕೆ ಇಲ್ಲಿ ಒಂದು ಟೋಕನ್ ಕೊಡ್ತಾರೆ. ₹5 ಕೊಟ್ಟರೆ ಅದನ್ನು ಅಲ್ಲಿಗೆ ಇಟ್ಬಿಟ್ಟು ಇಲ್ಲಿ ಮುಂದೆ ಬಂದರೆ ಸ್ಲಿಪ್ಪರೆಲ್ಲ ಮುಟ್ಬಿಟ್ಟಿರ್ತೀವಲ್ವ, ಕೈ ಹಾಗೆ ಕಾಲು ತೊಳ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀರು ಯಾವಾಗಲೂ ಕೂಡ ಹಂಗೆಲ್ಲ ಈಟಾಗಿ ಹೋಗ್ತಾ ಇರುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಮೆಟ್ರೋ ಹೋಗುವಂಥ ಟ್ರ್ಯಾಕ್ ಅಲ್ಲಿ ಹಂಗೆ ಕಾಣಿಸುತ್ತೆ. ತುಂಬಾ ಗ್ರೀನರಿ ಆಗಿತ್ತು. ಯಾವಾಗಲೂ ಕೂಡ ಇಸ್ಕಾನಲ್ಲಿ ಸುತ್ತಮುತ್ತ ಗ್ರೀನರಿನೇ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಇವತ್ತು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನ್ನ ಮಗನಿಗಂತೂ ಹೊರಗಡೆ ಕರ್ಕೊಂಡು ಬಂದಿದ್ದ ತಕ್ಷಣ ಫುಲ್ಲು ಖುಷಿಯಾಗಿಬಿಟ್ಟಿದ್ದ. ಲಾಸ್ಟ್ ವೀಕಿಂದ ನಾನು ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಹಾಗೆ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡೆ. ಹಾಗೆ ಇಲ್ಲಿ ಕೂತ್ಕೊಂಡು ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ಈ ಥರದ್ದು ಒಂದು ಪ್ಲೇ ಮಾಡ್ತಾಯಿತ್ತು. ಅದನ್ನು ಕೇಳಿಸ್ಕೊಂಡು ನಾವು ಒಂದು 10 ಟೈಮ್ಸ್ ಹೇಳಿ ಅಲ್ಲಿಂದ ಹೊರಟ್ವಿ. ದರ್ಶನ ಮಾಡೋದಕ್ಕೆ ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಂಗಿಲ್ಲ, ಹಾಗಾಗಿ ಮಾಡಿರಲಿಲ್ಲ. ಅದರಿಂದ ಮುಂದೆ ಬಂದರೆ ಇಲ್ಲಿ ಸ್ವಲ್ಪ ಈ ಥರದ್ದು ಇಟ್ಟಿದ್ದಾರೆ. ಅಂದರೆ ಪೂಜೆಗೆ ಬೇಕಾಗಿರೋ ಪ್ರತಿಯೊಂದು ಗೋಮಯ ಇದ್ದರು. ನನ್ನ ಮಗ ಕಾರೆಲ್ಲ ಸಿಗುತ್ತೆ ಅಂದ್ಬಿಟ್ಟು ಕಾರ್ ಕೊಡಿಸಿ ಅಂತ ಕೇಳ್ತಾ ಇದ್ದ. ಅಲ್ಲೇನು ಸಿಗಲ್ಲ ಅಂತೇಳಿ ಕರ್ಕೊಂಡು ಬಂದು ಒಂದು ಸಮೋಸ ಹಾಗೆ ರಸಗುಲ್ಲ ತೊಗೊಂಡ್ವಿ. ಅವ್ನು ಸಮೋಸ ತಿಂದ, ನಾನು ರಸಗುಲ್ಲ ತಿಂದುಬಿಟ್ಟು ಮುಂದೆ ಹೋದರೆ ಅಲ್ಲಿ ಪ್ರಸಾದ ಕೊಡ್ತಾರೆ. ಪ್ರಸಾದ ತಿಂದು ಆದಮೇಲೆ ಅಲ್ಲಿ ಊಟನೂ ಸಿಗುತ್ತೆ ಪ್ರತಿದಿನವೂ. ನಾನು ಇವಾಗ ಬೋರ್ಡಲ್ಲಿ ತೋರಿಸ್ದೆ, ಆ ಬೋರ್ಡಲ್ಲಿ ಪ್ರತಿದಿನವೂ ಊಟ ಇರುತ್ತೆ. ಬಂದವರು ಊಟ ಮಾಡ್ಕೊಂಡು ಹೋಗ್ಬೋದು. ನನಗೆ ನನ್ನ ಮಗನ ಹಿಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಷ್ಟು ಪೇಷನ್ಸ್ ಇರಲಿಲ್ಲ. ಅಂದರೆ ಕ್ಯೂ ಕೂಡ ಇತ್ತು. ಆ ಲೈನಲ್ಲಿ ನಿಂತ್ಕೊಂಡು ಊಟ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ನಾನು ಅಲ್ಲಿಂದ ಈಚೆ ಕಡೆ ಬಂದುಬಿಟ್ವಿ. ಇಲ್ಲಿ ನಾನು ಅಲ್ಲಿಂದ ಎಕ್ಸಿಟ್ ಆದಮೇಲೆ ಇಲ್ಲಿ ನಮ್ಮ ಸ್ಲಿಪ್ಪರೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾ ಇರೋದು. ಇಲ್ಲಿ ಸ್ಲಿಪ್ಪರ್ ಕಲೆಕ್ಟ್ ಮಾಡಿಕೊಂಡು ಇಲ್ಲೊಂದು 10 ಮಿನಿಟ್ಸು ಕೂತ್ಕೊಂಡು ರೆಸ್ಟ್ ಮಾಡಿ ಹಾಗೆ ಅಲ್ಲಿಂದ ಹಾಗೆ ಹೊರಟೇ ಬಿಟ್ವಿ. ಒರೈನ್ ಮಾಲ್ಗೆ ಕೂಡ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿಂದ ಹೊರಡೋಷ್ಟೊತ್ತಿಗೆ ಆಲ್ಮೋಸ್ಟ್ 2:30 ಆಗಿತ್ತು. ಈವ್ನಿಂಗ್ ಟೈಮ್ ಅಂದರೆ ಇವಾಗ ರೈನಿ ಸೀಸನ್ ಆಗಿರೋದ್ರಿಂದ ಎಲ್ಲೂ ನಾವು ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ. ಮಳೆ ಬರೋಷ್ಟರೊಳಗಡೆ ಮನೆಗೆ ಹೋಗಬೇಕು ಅಂತ ಹೇಳಿ ನಾವು ಹೊರಟ್ವಿ. ಹಾಗೆ ಫೋಟೋಶೂಟ್ ಮಾಡಿರೋದು ಕೆಲವೊಂದು ಫೋಟೋಸ್ನ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಇಲ್ಲಿಗೆ ಈ ವಿಡಿಯೋ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.